ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನಮ್ಮ ಮನೆಯ ಮಿನಿ ಫ್ರೂಟ್ಸ್ ತೋಟನ ಟೂರ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಯಾವ ಥರ ಇದೆ ಅಂತ, ಏನೇನು ಬೆಳೆದಿದ್ದೀವಿ. ಮನೆ ಪಕ್ಕ ಬಂದರೆ ಈ ಥರ ಇದೆ ವೀವ್ಸು. ಇದರೊಳಗಡೆ ಸುಮಾರು ಚಿಕ್ಕ ಚಿಕ್ಕ ಫ್ರೂಟ್ಸು ಮತ್ತು ಹೂವಿನ ಗಿಡಗಳು ಎಲ್ಲ ಕೂಡ ಈ ಮಿನಿ ತೋಟದಲ್ಲಿದೆ. ಬನ್ನಿ ನೋಡ್ಕೊಂಬರೋಣ. ಫಸ್ಟಿಗೆ ನಮಗೆ ಮನೆ ಪಕ್ಕದಲ್ಲೇ ಕಾಣಿಸೋದು ಸ್ಟಾರ್ ಫ್ರೂಟ್. ಇದನ್ನಂತೂ ತಿಂದು ತಿಂದು ಬೇಜಾರಾಗೋಗ್ಬಿಟ್ಟಿದೆ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್. ಇದು ಕಾಯಿ ಇದ್ದಾಗಲೇ ತಿಂದರೆ ಟೇಸ್ಟು ಸಖತ್ತಾಗಿರುತ್ತೆ. ನಾವು ಇದನ್ನು ಕಟ್ ಮಾಡಿ ಉಪ್ಪು ಸ್ವಲ್ಪ ಹೊತ್ತು ಅದನ್ನು ನೆನೆಯಕ್ಕೆ ಇಟ್ಬಿಟ್ಟು ತಿಂದರೆ ಮಾತ್ರ ಟೇಸ್ಟು ಸಖತ್ತಾಗಿರುತ್ತೆ. ಸೊ ಅದೆಲ್ಲ ಆದಮೇಲೆ ಅದರ ಪಕ್ಕದಲ್ಲೇ ಬಾಳೆ ಗಿಡ ಇದೆ. ಇದು ಪುಟ್ಟ ಬಾಳೆಹಣ್ಣು ಅಂತಾರೆ ಇದನ್ನು. ಸೊ ಅದು ಇರೋದು ಇದು ಪಚ್ಚಬಾಳೆಹಣ್ಣು ಬೇರೆ ಬರುತ್ತೆ, ಮತ್ತು ಇದು ಪುಟ್ಟಬಾಳೆಹಣ್ಣು ನಾವು ಬೆಳೆದಿರೋದು. ಇಲ್ಲೂ ಇದೆ, ಮನೆ ಮುಂದೆನೂ ಕೂಡ 3 ಬಾಳೆ ಗಿಡ ಇದೆ. ಅಲ್ಲಿಂದ ಒಂದು ಸ್ವಲ್ಪ ಮುಂದೆ ಬಂದರೆ ನಮಗೆ ವಾಟರ್ ಆ್ಯಪಲ್ ಫ್ರೂಟ್ ಸಿಗುತ್ತೆ. ಈ ಫ್ರೂಟು ಮರದ ಸೇಬ್ ಥರನೇ ಇರುತ್ತೆ, ಟೇಸ್ಟು ಕೂಡ ಅದೇ ಥರ ಬರುತ್ತೆ. ಇದು ಒಂದು ಚಿಕ್ಕ ಸಸಿ ತಂದರೆ ಇದು ದೊಡ್ಡ ಮರ ಆಗಿರುತ್ತೆ, ಮಾತ್ರ ಸಖತ್ತು ದೊಡ್ಡ ಮರ ಇದು. ಇದು ಚಿಕ್ಕ ಕಾಯಿ ಇದ್ದಾಗ ತಿಂದರೆ ಅಷ್ಟು ಟೇಸ್ಟ್ ಬರಲ್ಲ. ಒಂದು ಸ್ವಲ್ಪ ಅದು ವೈಟ್ ಕಲರ್ ಬಂದಾಗ ಇದನ್ನು ಕಟ್ ಮಾಡ್ಕೊಂಡು ತಿಂದರೆ ಟೇಸ್ಟು ಡಿಫ್ರೆಂಟಾಗಿರುತ್ತೆ. ಸೀನೂ ಇರಲ್ಲ, ಸಪ್ಪೆನೂ ಇರಲ್ಲ, ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಇದು. ನಾವೇನು ಮರದ ಆ್ಯಪಲ್ ತಿಂತೀವಿ ಅದೇ ರೀತಿ ಇದು ಕೂಡ ಅದೇ ಟೇಸ್ಟ್ ಬರುತ್ತೆ. ನೋಡಿ ಈ ಥರ ಇರುತ್ತೆ ಒಳಗಡೆ ತಿಂದರೆ. ಇದಂತೂ ಯಾರು ಕೂಡ ಬಿಡೋದೇ ಇಲ್ಲ. ಅದೊಂದು ಸ್ವಲ್ಪ ಈಚಾದರೆ ಸಾಕು, ಎಲ್ಲರೂ ಕುಯ್ಕೊಂಡು ತೊಗೊಂಡು ಹೋಗ್ಬಿಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ ಇದು ಫ್ರೂಟು. ಈಗ ತಾನೇ ಅದನ್ನು ಕಿತ್ಕೊಬಂದು, ಇಲ್ಲ ಅಂದರೆ ಅಲ್ಲೇ ಬಿಟ್ಟರೆ ಎಲ್ಲ ಕೂಡ ಬಂದು ಕಿತ್ಕೊಂಡು ತಗೊಂಡು ಹೋಗ್ತಾರೆ ಅಂತ ಹೇಳಿ ತಗೊಂಡು ಇಟ್ಕೊತಾ ಇದ್ದೀವಿ. ಅದಾದಮೇಲೆ ಒಂದು ಸ್ವಲ್ಪ ಮುಂದೆ ಬಂದರೆ ಎಲೆ ಹಾಕಿದ್ದಾರೆ, ಇವಾಗ ಹಾಕಿರೋದು. ಅದು ಇವಾಗ ತಾನೇ ಅದು ಬೆಳೀತಾ ಇದೆ. ಅದೊಂದು ಸ್ವಲ್ಪ ಮುಂದೆ ಬಂದರೆ ನಿಂಬೆಹಣ್ಣು ಗಿಡ ಸಿಗುತ್ತೆ. ಅದೊಂದು ಸ್ವಲ್ಪ ಮುಂದೆ ಬಂದರೆ 4 ಕಲರ್ ದಾಸವಾಳ ಇದೆ. ಆಮೇಲೆ ಮಾವಿನ ಗಿಡ ಇದೆ. ಅಲ್ಲಿಂದ ಒಂದು ಸ್ವಲ್ಪ ಮುಂದೆ ಬಂದರೆ ತೆಂಗಿನ ಮರ ಒಂದು, ಮತ್ತು ನಲ್ಲಿಕಾಯಿ ಗಿಡ ಇದೆ, ನಲ್ಲಿಕಾಯಿ ಮರ ಇದೆ. ಇದು ಕೂಡ ಚಿಕ್ಕ ಚಿಕ್ಕ ಈಚೆ ಬಿಡಲ್ಲ, ಎಲ್ಲ ಕೂಡ ಕೀಡಿಕೊಂಡು ತೊಗೊಂಡು ಹೋಗ್ಬಿಡ್ತಾರೆ. ನೋಡಿ, ಒಂದು ಸ್ವಲ್ಪ ಚಿಕ್ಕದಿದ್ದಾಗಲೇ ಎಲ್ಲನೂ ಕೀಡಿಬಿಟ್ಟು ತೊಗೊಂಡು ಹೋಗ್ಬಿಟ್ಟಿದ್ದಾರೆ, ಎಲ್ಲ ಖಾಲಿ ಆಗೋಗ್ಬಿಟ್ಟಿದೆ. ಇದು ಕೂಡ, ಇದರಲ್ಲೂ ಕೂಡ ಉಪ್ಪಿನಕಾಯಿನೂ ಮಾಡ್ತಾರೆ. ಇದನ್ನು ಉಪ್ಪಾಕಿ ಒಂದು ಸ್ವಲ್ಪ ಹೊತ್ತು ಇಟ್ಟು ತಿಂದರೆ ಟೇಸ್ಟು ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ಒಂದು ಸ್ವಲ್ಪ ಮುಂದೆ ಬಂದರೆ ಮೂಸಂಬಿ ಗಿಡ ಇದೆ. ಅದು ಈಗ ತಾನೇ ಗಿಡ ಕಾಯಿ ಬಿಡ್ತಾ ಇದೆ. ಇದು ಕೂಡ ಟೇಸ್ಟು ಸ್ವೀಟಾಗಿದೆ. ಇದನ್ನು ಕೂಡ ಇವಾಗ ಬಿಡ್ತಾ ಇರೋದ್ರಿಂದ 1-2 ಗಿಡ ಬಿಟ್ಟಿದೆ. ಅದೊಂದು ಸ್ವಲ್ಪ ಮುಂದೆ ಬಂದರೆ ನಮಗೆ ಸೀಬೆ ಗಿಡ ಸಿಗುತ್ತೆ. ಅದು ಕೂಡ ಈಗ ತಾನೇ ಚಿಕ್ಕ ಚಿಕ್ಕ ಕಾಯಿಗಳು ಬಿಡ್ತಾ ಇದ್ದಾವೆ. ಮುಂದೆಯಿಂದ ತೋಟ ಆ ಥರ ಕಾಣುತ್ತೆ. ನಾವು ಹಿಂದೆ ಹೋಗಿ ನೋಡಿದರೆ ಈ ಥರ ಫೈನಲ್ ಎಲ್ಲ ತೋಟ ಕವರ್ ಆಗುತ್ತೆ. ನಿಂಬೆಹಣ್ಣಿನ ಗಿಡ ಮತ್ತು ಕಿತ್ತಳೆ ಹಣ್ಣಿನ ಗಿಡ, ಮೂಸಂಬಿ ಗಿಡ ಮತ್ತು ಸಪೋಟ ಗಿಡನೂ ಹಾಕಿದ್ದಾರೆ. ಇವಾಗ ಅದು ಬೆಳೀತಾ ಇದೆ. ಮೂಸಂಬಿ ಗಿಡ ಬಿಟ್ಟು ಮುಂದೆ ಬಂದರೆ ನಮಗೆ ಸೀತಾಫಲ ಗಿಡವಿದೆ. ಇದರಲ್ಲಿ 2 ಟೈಪು ಸೀತಾಫಲ ಇರುತ್ತೆ. ಇದು ಒಂದು ಟೈಪ್ ಆದರೆ ಇನ್ನೊಂದು ತುಂಬ ದೊಡ್ಡ ಸೈಜಲ್ಲಿರುತ್ತೆ. ಇದನ್ನು ನಾವು ಯಾವುದೇ ಸಸಿ ತಂದು ನೆಟ್ಟಿಲ್ಲ, ನಾವು ತಿಂದು ಬೀಜನ ಎಸ್ತಿರೋದು. ಅದು ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಅದು ಕೂಡ, ಇವಾಗ ಸೀತಾಫಲ ಸೀಸನ್ ಆಗಿರೋದ್ರಿಂದ ಇವಾಗ ಅದು ಬಿಡ್ತಾ ಇದೆ. ಫೈನಲಿ ತೋಟ ಈ ಥರ ಕಾಣಿಸುತ್ತೆ. ಅಲ್ಲಿಂದ ಒಂದು ಸ್ವಲ್ಪ ಮುಂದೆ ಬಂದರೆ ನಮಗೆ ಪಪ್ಪಾಯ ಗಿಡ ಸಿಗುತ್ತೆ. ಅದು ಕೂಡ ಇವಾಗ ಕಾಯಿ ಬಿಡ್ತಾ ಇದೆ, ಇನ್ನೂ ಹಣ್ಣಾಗಿಲ್ಲ. ಇವಾಗ ಅದು ಕಾಯಿ ಬಿಡ್ತಾ ಇದೆ. ಇದು ತುಂಬ ಚಿಕ್ಕ ತೋಟ ಅಂದರೂ ಅದರಲ್ಲಿ ತುಂಬ ವೆರೈಟೀಸ್ ಆಫ್ ಫ್ರೂಟ್ಸು
ಮತ್ತು ಫ್ಲವರ್ಸ್ ಎಲ್ಲ ಹಾಕಿದ್ದೀವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಯಾರಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.